ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತ, ಲಕ್ಷ್ಮಿ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಏರಿಯಾ ಮ್ಯಾನೇಜರ್. ನಮ್ಮ ಕಂಪ್ನಿಗೆ ಜಯಪ್ರಕಾಶ್ ಸರ್ ಅವರು ಡಿಫ್ರೆನ್ಸ್ ಅಂತ ಅವನಿಗೆ ಗೊಬ್ಬರ ಪರಿಚಯ ಮಾಡಿಕೊಟ್ಟು ಸರ್, ಇದನ್ನು ಕೊಡಿ ಚೆನ್ನಾಗಾಗುತ್ತೆ ಅಂದರು. ನಮ್ಮ ಫಾರ್ಮರಿಗೆ ಅಂದರೆ ಎಲ್ಲರಿಗೂ ಡಿಫ್ರೆನ್ಸ್ ಎಲ್ಲ ಕೊಡ್ತಾ ಬಂದ್ವಿ. ಇವಾಗ ರಿಸಲ್ಟ್ ಬಂದಿದೆ. ಏನು ರಿಸಲ್ಟ್ ಬಂದಿದೆ ಅಂದರೆ, ನಾರ್ಮಲಾಗಿ ಎಲ್ಲ DAP NPK ಕೊಡ್ತಿದ್ರಲ್ಲ, ಆ ಪ್ಲಾಂಟೇ ಬೇರೆ ಇದೆ. ಇತ್ತು ಡಿಫೆನ್ಸ್ ಕೊಟ್ಟಿರೋದು ರಿಸಲ್ಟ್ ಇದೆ. ಆಮೇಲೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಡಿಫೆನ್ಸ್ ಕೊಟ್ಟಿರೋದು ಲೀಫು ಬ್ರಾಡ್ ಲೀಕ್ಸ್ ಇದೆ, ಗ್ರೀನೆಸ್ ಇದೆ, ನಂಬರ್ ಆಫ್ ಬಡ್ಸ್ ಬರ್ತಿದೆ. ಬಟ್ ಅದು ಬೇರೆ ಗೊಬ್ಬರ ಕೊಟ್ಟಿರೋದು ಅಷ್ಟು ಜಲ್ದಿ ಇಲ್ಲ. ಮಿನಿಮಮ್ ಅಂದರೆ 15 to 20 ಡೇಸ್ ಕ್ರಾಪ್ ಯೂರಿಯೇಷನ್ ಬರ್ತಾ ಇದೆ. ಚೆನ್ನಾಗಿದೆನಾ? ಚೆನ್ನಾಗಿದೆ ಸರ್. ಬೇರೆದೆಲ್ಲ ಕೊಡ್ತಾ ಇದ್ರಿ, ಇವಾಗ ಇದನ್ನು ಕೊಡ್ತಿದ್ದಾರೆ. ಅದಕ್ಕೆ ಏನು ಡಿಫ್ರೆನ್ಸ್ ಸರ್ ಇದು ಚಲೋ ಗಿಡಗಳು ಚಲೋ ಐತಿ. ಗ್ರಾಂಡ್ ಆಗಿ ಚಲೋ ಕಾಂಟ್ಯಾಕ್ಟ್ಸ್ ಆಗಿದ ಗಿಡಕ್ಕೆ ವರ್ಷ ಮಾಡ್ತಿದ್ರು. ಇವಾಗ ಆ ಗೊಬ್ಬರ ಅಷ್ಟು ಕೊಡ್ಬೋದಾ? ಮಾಡ್ಬೋದು ಸರ್. ಚಲೋ ಐತೆ. ಒಂದು ಲೆಕ್ಕ ಇದು ಕೊಡ್ಲಾರ ಗಿಡನೇ ಇಲ್ಲಿ ಬೇರೆ ಇದೆ, ಕೊಟ್ಟು ಗಿಡನ ಅಲ್ಲಿ ಬೇರೆ ಇದೆ. ಆಮೇಲೆಲ್ಲ ಬೆಳೆಗೂ ಕೊಡ್ಸಿರ ಅಂದ್ಮೇಲೆ ಕೊಡ್ತೀವಿ ಸರ್. ಚೆನ್ನಾಗಿ ಬರೋದೆಲ್ಲ ಚಲೋ ಬರುತ್ತೆ. ಬೇರೆಗೂ ನಾವು ಹೇಳ್ಬೋದು ಅಂತ ಹೇಳ್ಬೋದು ಸರ್. ನಾವು ಹೇಳ್ತೀವಿ ಚಲೋ ಬರುತ್ತೆ ಅಂತ ಹೇಳ್ತೀವಿ ಸರ್. ಇವಾಗ ನಮ್ಮದು ಪ್ರೊಡಕ್ಷನಲ್ಲಿ ಬಂದ್ಬಿಟ್ಟು ಮೇಲ್ ಕ್ಲೀಮಲ್ಲಿ ಸ್ಟ್ಯಾಗರಿಂಗ್ ಇರುತ್ತೆ. ಮೇಲ್ಗೂ ಫೀಮೇಲ್ಗೂ 10 to 15 ಡೇಸ್ ಸ್ಟ್ಯಾಗರಿಂಗ್ ಕೊಡ್ತೀವಿ. ಸೊ ಯಾಕಂದರೆ ಮೇಲ್ ಪೊಲನ್ನು ಫೀಮೇಲ್ಗೆ ಸಪ್ಲೈ ಮಾಡಬೇಕಾಗಿರುತ್ತೆ. ಮೇಲಲ್ಲಿ ಸೈಡ್ ಬ್ರಾಂಚ್ ಎಲ್ಲ ತೆಗೆದಿರಲ್ಲ, ಯಾಕೆಂದರೆ ಮೇಲು ಸೈಡ್ ಸೂಟು ಬ್ರಾಂಚಸ್ ಚೆನ್ನಾಗಿದೆ, ಮುಗ್ಗಿ ಫ್ಲವರ್ ಚೆನ್ನಾಗಿ ಬರುತ್ತೆ ಅಂತ. ಫೀಮೇಲಲ್ಲಿ ಸೈಡ್ ಬ್ರಾಂಚಸ್ ಜಾಸ್ತಿ ತೆಗೆದಿರ್ತೈತೆ. ನಾಳೆ ನಂಬರ್ ಆಫ್ ಫ್ಲವರ್ ಜಾಸ್ತಿ ಆಗುತ್ತೆ, ಪಾಲಿನೇಷನ್ನು ಪ್ಯೂರಿಟಿ ಸಿಗೋಲ್ಲ ಅನ್ನೋದಕ್ಕೆ ನಂಬರ್ ಆಫ್ ಬ್ರಾಂಚಸ್ ಅಷ್ಟೇ ಇಟ್ಕೊಂಡಿರ್ತೀವಿ. ಸೊ ನಿಮಗೆ ಅದು ಡಿಫ್ರೆನ್ಸ್ ಅನಿಸುತ್ತೆ. ಈಗ ಅದು ಫೀಮೇಲ್ ಸೈಡ್ ಬ್ರಾಂಚ್ ಎಲ್ಲ ತೆಗೆದಿರೋದು ನಮಗೆ ಇಳುವರಿಗೆ ಅನುಕೂಲ ಆಗುತ್ತೆ, ಜಾಸ್ತಿ ಇಳುವರಿ ಬರುತ್ತೆ, ರೋಗ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಸೈಡ್ ಬ್ರಾಂಚಸ್ ತೆಗಿ. ಒಂದು ಅರ್ಶಿಕೆರೆ ಅಂತ ಹೇಳ್ರಿ, ನಾವು ಬೇರೆ ಕಂಪ್ನಿಯಲ್ಲಿ ಒಂದು 4 ವರ್ಷದಿಂದ ಮಾಡ್ತಿದ್ದೀವಿ. ಇವಾಗ ಲಕ್ಷ್ಮಿ ಕಂಪ್ನಿಯಲ್ಲಿ ನಮ್ಮ ಊರಲ್ಲಿ ಅರ್ಶಿಕೆ ಮಾತ್ಯಪ್ಪ ನೆರಳು ಅವರು ಅವ್ರು ಏನು ಮಾಡಿದ್ರಿ, ನಾವು ವರ್ಷ ಬೇರೆ ಕಂಪ್ನಿಯಲ್ಲಿ ಮಾಡಿದ್ರೆ ಇವತ್ತು ನಾವು 3 ವರ್ಷ ಆಯ್ತು ಮಾಡೋದಕ್ಕೆ. ಬೇರೆ ಥರ ಗೊಬ್ಬರ ತಂದು ಹಾಕ್ತಿದ್ದೀವಿ ನಾವು, ವೆಲ್ಟಿ ಥರ. ಆ ಗಿಡಕ್ಕೆ ಈ ಗಿಡಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈ ವರ್ಷ ಲಕ್ಷ್ಮಿ ಕಂಪ್ನಿ ಸ್ಪೋರ್ಟ್ಸ್ದವರು ಡಿಫೆನ್ಸ್ ಅವ್ರು ಗೊಬ್ಬರ ಕಂಡಿಡಿದು ನಮಗೆ ರೈತರಿಗೆ ಭಾಳ ಉಳಿತಾಯ ಮಾಡಿದ್ದಾರೆ. ಆ ಗೊಬ್ಬರ ಒಂದೇ ಬಿಟ್ಟಿರೋದಕ್ಕಿಂತ ನಮ್ಮ ಗಿಡ ಚೆನ್ನಾಗಿದ್ದಾವೆ. ಒಂದು ಗಿಡ ನೋಡಿ, ಯಾವ ಗಿಡಕ್ಕೂ ಒಂದು ರೋಗ ಇಲ್ಲ, ಒಳ್ಳೆ ಚೆನ್ನಾಗಿದೆ, ಕ್ಲಾರಿಟಿ ಇದೆ. ಇದು ಅಂತ ಬರುತ್ತಿತ್ತು ಈ ಗಿಡಕ್ಕೆ. ಅಂಥದ್ದು ಈ ವರ್ಷ ಕನ್ನಡಿಗನ ಮಾಡಿದೆ. ನಮ್ಮವರು ಬೇರೆ ಕಂಪ್ನಿಯವರು ಒಂದೊಂದು ಪ್ಯಾಕೆಟ್ ಕೊಟ್ಟರೆ ಅವ್ರದ್ದು 25 kg 30 kg ಆಗಿದೆ ಈ ವರ್ಷ ಕಲಮಿ ಸೀಡ್ಸು. ಒಳ್ಳೆ ರಿಸಲ್ಟ್ ಬಂದಿದೆ. ಫ್ರೂಟ್ಸ್ ಅಂದರೆ ಭಾರಿ ಚೆನ್ನಾಗಿದೆ ಈ ಕಂಪ್ನಿ. ಲಕ್ಷ್ಮಿ ಕಂಪ್ನಿಯಿಂದ ನಮ್ಗೆ ಒಳ್ಳೆ ಕೆಲಸನೂ ಆಗಿದೆ, ಒಳ್ಳೆ ರಿಸಲ್ಟ್ನೇ ಇದೆ. ಈ ಗೊಬ್ಬರ ಮಾತ್ರ ಭಾರಿ ಚೆನ್ನಾಗಿದೆ. ಡಿಫೆನ್ಸ್ ಗೊಬ್ಬರ ಈಗ ಡಿಫ್ರೆಂಟಾಗೇ ಇದೆ. ಗೊಬ್ಬರ ಮಾತ್ರ ಎಲ್ಲ ಗೊಬ್ಬರಕ್ಕಿಂತ ಅದು ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ರಿಸಲ್ಟ್ ಇದೆ. ನೋಡಿ, ನಮ್ಮ ಹತ್ರ ರೈತರೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಈ ಗೊಬ್ಬರ ಹಾಕ್ವಿ. ಗೊಬ್ಬರ ಕಟ್ಟಿ ಮತ್ತೊಂದು 4 kg ಗೊಬ್ಬರ ಹಾಕಿ ಬರ್ತಿದ್ರಿ. ಈ ವರ್ಷ ಅಷ್ಟು ಗೊಬ್ಬರ ಹಾಕಿರ್ಲಿಲ್ಲ, ಕಾಳು ಗೊಬ್ಬರ ಹಾಕ್ಬೇಕಾ ಕಮ್ಮಿನ ಹಾಕಿಲ್ಲ. ಆದ್ರೆ ಗಿಡ ಚಲೋ ಬಂದ. 2 ತಿಂಗಳು ಇಲ್ಲ ನಮಗೆ. ನಾ ಇವತ್ತಿಗೆ 2 ತಿಂಗಳು ಆತ್ರಿ. ಇನ್ನೂ ಒಂದು 20-25 ದಿನಕ್ಕೆ ಅಲ್ಲಿ ಚಾಲು ಮಾಡ್ತೀವಿ ಕ್ಲಾಸ್. ಸೊ ಕಾಯಿನೂ ಸ್ವಲ್ಪ ಸನಿಗೆ ಬಂದಿತ್ತು ಈ ವರ್ಷ.